ಎಲ್ಲರಿಗೂ ತುಳಸಿ ಭಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇದು ಉಪನಯನದ ಮೊದಲನೇ ದಿನದ ವ್ಲಾಗ್ ಆಗಿರುತ್ತೆ. ನೋಡಿ, ಉಪನಯನಕ್ಕೆ ಮನೆ ಮುಂದೆ ಚಪ್ರ ಹಾಕ್ತಿದ್ದಾರೆ, ಮಾವಿನ ಸೊಪ್ಪಿನ ತೋರಣ ಹಾಕ್ತಿದೆ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಮನೆಯಲ್ಲಿ ಕಾರ್ಯಕ್ರಮ ಕೂಡ ಶುರು ಆಗಿದೆ. ಒಂದು ಕಡೆ ನವಗ್ರಹ ಹೋಮ ಮಾಡ್ತೀವಿ, ಹಾಗೆ ಇನ್ನೊಂದು ಕಡೆ ಗಾಯತ್ರಿ ಹೋಮ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯಲ್ಲಿ ಅವತ್ತು ಒಂದು 15 ಹತ್ರ ಪುರೋಹಿತರು ಬಂದಿದ್ರು. ಇವರು ನಮ್ಮ ಮನೆ ಪುರೋಹಿತರು, ವೆಂಕಟೇಶ್ ಭಟ್ರು ಅಂತೇಳಿ. ನೋಡಿ, ಈಗಷ್ಟೇ ಯಜ್ಞೇಶ್ವರನ ಕಾಣಿಕೆ ತಂದು ಕೊಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಹೋಮ ಕೂಡ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಕಡೆ ನವಗ್ರಹ ಹೋಮ ಕೂಡ ಶುರು ಆಗಕ್ಕಾಗಿದೆ, ಇನ್ನೊಂದು ಕಡೆ ಗಾಯತ್ರಿ ಹೋಮ ಕೂಡ ಆಗ್ತಿದೆ. ನವಗ್ರಹ ಹೋಮಕ್ಕೆ ತುಂಬ ಜನನೇ ಕೂತಿದ್ರು ಪುರೋಹಿತರು. ಹಾಗೆ ಗಾಯತ್ರಿ ಹೋಮಕ್ಕೆ ಏನು ಅಷ್ಟೇನು ಕೂತಿರ್ಲಿಲ್ಲ, ಒಂದು 5-6 ಜನ ಕೂತಿದ್ರು. ಪಕ್ಕದಲ್ಲಿ ನನ್ನ ತಮ್ಮ ಕ್ಲೋಸ್ ಮಾಡ್ಕೊಳ್ತಿದ್ದು, ನನ್ನನ್ನು ವಿಡಿಯೋ ಮಾಡಬೇಡ ಅಂತೇಳಿ. ನೋಡಿ, ಇದು ಗಾಯತ್ರಿ ಹೋಮ ಆಗ್ತಿದೆ. ಈ ಕಡೆ ನೋಡಿ ನವಗ್ರಹ ಹೋಮ ಆಗ್ತಿದೆ. ತುಂಬಾ ಹೊಗೆ ಆಗಿತ್ತು. ಕೊನೆಯಲ್ಲಂತೂ ಇರೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಹೊಗೆ ಆಗಿತ್ತು. ಹಾಗೆ ಹೋಮ ಎಲ್ಲ ಮುಗ್ದಿದ ತಕ್ಷಣ, ಊಟ ಎಲ್ಲ ಆಗಿದ ತಕ್ಷಣ ಪೃಥ್ವಿಗೆ ಹುಡುಗಿ ವೇಷ ಹಾಕಬೇಕಿತ್ತು. ನೋಡಿ, ಪೃಥ್ವಿಗೆ ಹುಡುಗಿ ವೇಷ ಹಾಕಿದ್ವಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ. ಇದು ಶಾಸ್ತ್ರ ಅಂತಲೇ ಹೇಳ್ಬೋದು, ಪದ್ಧತಿ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಮುದ್ದಾಗಿ ಗೊಂಬೆ ಥರ ಕಾಣಿಸ್ತಾ ಇದ್ದಾನೆ ಅಲ್ವಾ. ಈಗ ಅವನಿಗೆ ಫೋಟೋಗ್ರಾಫರ್ ಎಲ್ಲ ಬಂದಿದ್ದರು. ಹಾಗೆ ಅವನಿಗೆ ಅವನ ತಂಗಿದೆಲ್ಲ ಫೋಟೋಶೂಟ್ಸ್ ಆಗ್ತಾಯಿತ್ತು. ಫೋಟೋಶೂಟ್ ಎಲ್ಲ ಆಗಿದ ತಕ್ಷಣ ಮನೆಗೆ ಬಂದು ಮನೆಯಲ್ಲಿ ಕೂಡ ಆರತಿ ಕೂಡ ಇಟ್ಕೊಂಡಿದ್ವಿ. ನೋಡಿ, ಇವಾಗ ಆರತಿ ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದ ನೋಡಿ, ಸೇಮ್ ಹುಡುಗಿ ಥರನೇ ಕಾಣಿಸ್ತಿದ್ದಾನೆ ಅಲ್ವಾ. ನನಗಂತೂ ರೆಡಿ ಮಾಡಬೇಕಾದ್ರೆ ನನ್ನ ದೃಷ್ಟಿನೇ ಎಷ್ಟೊತ್ತಾಗಿದ್ದೇನು ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ. ಹುಡುಗಿ ಅಲ್ಲ ಅಂತಲೇ ಹೇಳೋಂಗಿರಲಿಲ್ಲ. ಮನೆಯಲ್ಲಿ ಆರತಿ ಎಲ್ಲ ಮುಗಿಸ್ಕೊಂಡು ನಾವು ಚೌಟ್ರಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಅಣ್ಣ ತಂಗಿ ಇಬ್ರು ಆಟ ಆಡ್ತಾ ಇದ್ದಾರೆ. ಹಾಗೆ ಈ ಡೆಕೋರೇಷನ್ ಮಾಡಿಕೊಟ್ಟವರು ನಮ್ಗೆ ಗೊತ್ತಿರೋರು ಹನುಮಂತು ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಪ್ರೈಸಲ್ಲಿ ನಮಗೆ ಡೆಕೋರೇಷನ್ನ ಮಾಡಿಕೊಟ್ರು. ಹಾಗೆ ಒಂದ್ಸರಿ ಚೌಟ್ರಿನ ತೋರಿಸ್ಬಿಡ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಇವಾಗ ಈ ರೀತಿ ಕಾಣಿಸ್ತಿದೆ. ಬೆಳಿಗ್ಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಹಳ್ಳ ಇದೆ, ಹಾಗೆ ಸುತ್ತಲೂ ತೋಟ, ಗಿಡ ಮರ ಇರೋದ್ರಿಂದ ತುಂಬ ತಂಪಾಗಿರುತ್ತೆ. ಹಾಗೆ ನಾಳೆಗೆ ಬೇಕಾಗಿರೋ ಎಲ್ಲ ಪೂಜೆ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಂಡು ನಾವು ಮಲ್ಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ನೋಡಿ, ನಮ್ಮ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಬಾಯ್.